ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವರ್ಷದ 3 ತಿಂಗಳು ಕಳೆದಿದೆ. ಈ 3 ತಿಂಗಳಲ್ಲಿ ಹಲವು ಸಿನಿಮಾಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿವೆ. ಅದರಲ್ಲಿ ಒಂದು ಹನುಮಾನ್ ಸಿನಿಮಾ ಯಾವ ಮಟ್ಟಿಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಅನ್ನೋದು ಈಗ ಇತಿಹಾಸ. ಆದ್ರೆ ಈ ಸಿನಿಮಾದ ದೊಡ್ಡ ಹೆಗ್ಗಳಿಕೆ ಅಂದ್ರೆ ಇದು ಸಂಕ್ರಾಂತಿ ವಿನ್ನರ್ ಅನ್ನೋದು. ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಅದೇನಂದ್ರೆ ಪ್ರತಿ ವರ್ಷ ಸಂಕ್ರಾಂತಿ ದಿನ ಅಥವಾ ಅದರ ಹಿಂದಿನ ಮುಂದಿನ ದಿನಗಳಲ್ಲಿ ಹಲವು ಸಿನಿಮಾಗಳು ರಿಲೀಸ್ ಆಗುತ್ತವೆ. ಎಸ್ಪೆಷಲಿ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗುತ್ತವೆ. ಇದೊಂಥರ ಕಾಂಪಿಟೇಷನ್. ಯಾವ ಸಿನಿಮಾ ಹೆಚ್ಚಾಗಿ ಓಡುತ್ತೋ ಅದನ್ನ ಸಂಕ್ರಾಂತಿ ವಿನ್ನರ್ ಅಂತ ಕರೀತಾರೆ. ಈ ವರ್ಷವೂ ಸಂಕ್ರಾಂತಿಗೆ ಹಲವು ಸ್ಟಾರ್ ಸಿನಿಮಾ ರಿಲೀಸ್ ಆಗಿತ್ತು. ಅದೆಲ್ಲವನ್ನ ಬೀಟ್ ಮಾಡಿ ಸಂಕ್ರಾಂತಿ ವಿನ್ನರ್ ಆಗಿದ್ದು ಹನುಮಾನ್. ಯಾವ ಸ್ಟಾರ್ ಕಾಸ್ಟ್ ಇಲ್ಲದೆ ಹೊಸಬರ ತಂಡ ಈ ಮಟ್ಟಕ್ಕೆ ಗೆದ್ದಿದ್ದು ಹೇಗೆ ಅಂದ್ರೆ ಒಂದರ್ಥದಲ್ಲಿ ಕಂಟೆಂಟ್ ಅಂತಲೂ ಹೇಳ್ಬೋದು. ಹಾಗಿದ್ರೆ ಹನುಮಾನ್ ಸಿನಿಮಾದ ವಿಶೇಷತೆ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೊಂದು ಸೂಪರ್ ಹೀರೋ ಸಿನಿಮಾ ಅನ್ನೋದು ನಿಜವಾದ್ರೂ ಇಲ್ಲಿ ಸೂಪರ್ ಹೀರೋ ಯಾರು ಅನ್ನೋದು ಮುಖ್ಯವಾಗುತ್ತೆ. ಕತೆ ಆರಂಭ ಆಗೋದು ಸೂಪರ್ ಹೀರೋಗಳಿಂದ ಇನ್ಸ್ಪೈರ್ ಆಗೋ ಒಬ್ಬ ಪುಟ್ಟ ಬಾಲಕನಿಂದ. ನಾನು ಸೂಪರ್ ಮ್ಯಾನ್ ತರ ಆಗ್ಬೇಕು, ಎಲ್ಲರನ್ನ ಸೇವ್ ಮಾಡಬೇಕು ಅನ್ನೋದು ಒಳ್ಳೆ ಉದ್ದೇಶವೇ. ಆದ್ರೆ ಆ ಆಸೆ ಬೆಳೀತಾ ಬೆಳೀತಾ ಸೇವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಡಿಲೀಟ್ ಆಗ್ಬಿಡುತ್ತೆ. ಅದಕ್ಕೆ ಮೊದಲ ಉದಾಹರಣೆ ಆ ಪುಟ್ಟ ಬಾಲಕನ ಪೋಷಕರ ಸಾವು ಅನ್ನೋದಕ್ಕಿಂತಲೂ ಅದನ್ನ ಹತ್ಯೆ ಅನ್ನೋದೇ ಸರಿ. ಹತ್ಯೆ ಮಾಡಿದ್ದು ಯಾರು ಅನ್ನೋದನ್ನ ಹೇಳೋದ್ರಲ್ಲಿ ನಿರ್ದೇಶಕರು ಮುಚ್ಚುಮರೆ ಮಾಡೋದಿಲ್ಲ. ಆದ್ರೆ ಈ ಮಧ್ಯೆ ಆ ಪುಟ್ಟ ಬಾಲಕನಿಗೆ ಅವನ ಅಮ್ಮ ಒಂದು ಮಾತನ್ನ ಹೇಳಿರ್ತಾರೆ. ಶಕ್ತಿ ಇರೋರು ಮಾತ್ರ ಸೂಪರ್ ಹೀರೋ ಅಲ್ಲ, ಒಳ್ಳೆ ಕೆಲಸ ಮಾಡುವವನೇ ನಿಜವಾದ ಸೂಪರ್ ಹೀರೋ ಅಂತ. ಈ ಮಾತು ನೆನಪಾಗೋದಕ್ಕೆ ತುಂಬಾನೇ ಸಮಯ ಹಿಡಿಯುತ್ತೆ. ಹೇಗೆ ಸೂಪರ್ ಹೀರೋ ಗುಂಗಲ್ಲೇ ದೊಡ್ಡವನಾಗೋ ಬಾಲಕ ಬ್ಯಾಂಕ್ ರಾಬರಿ ಮಾಡ್ತಿದ್ದವರನ್ನ ಹೊಡೆದು ಕೊಂದು ಪೊಲೀಸ್ ಕೈಯಿಂದ ತಪ್ಪಿಸಿಕೊಂಡು ಅನ್ನೋನ್ ಹೀರೋ ಆಗಿರ್ತಾನೆ. ಆತನಿಗೊಬ್ಬ ಸ್ನೇಹಿತ, ಬರೀ ಸ್ನೇಹಿತ ಅಲ್ಲ, ಸೈಂಟಿಸ್ಟ್. ಅರ್ಥಾತ್ ಸೂಪರ್ ಹೀರೋ ಶಕ್ತಿಯ ಹಿಂದಿನ ಅಸಲಿ ರಹಸ್ಯ ಅವನೇ. ಇಷ್ಟು ಹೊತ್ತು ವಿಲನ್ ಇಂಟ್ರಡಕ್ಷನ್ ಆಗುತ್ತೆ. ಹಾಗಿದ್ರೆ ರಿಯಲ್ ಹೀರೋ ಎಲ್ಲಿ ಅನ್ನೋ ಪ್ರಶ್ನೆ ಹುಟ್ಟೋ ಹೊತ್ತಲ್ಲೇ ಕತೆ ಹೀರೋ ಊರಿಗೆ ಹೊರಟಿರುತ್ತೆ. ಅದೇ ಅಂಜನಾದ್ರಿ ಅಂದ್ರೆ ನೆನಪಾಗೋದು ಆಂಜನೇಯನೇ. ಚಿತ್ರದ ಟೈಟಲ್ ಕೂಡ ಅದೇ ಆಗಿರೋದ್ರಿಂದ ನಾಯಕನ ಊರು ಕೂಡ ಅಂಜನಾದ್ರಿಯೇ ಆಗಿರುತ್ತೆ. ಹಾಡಿನ ಮೂಲಕ ಆಂಜನೇಯನ ಸ್ಮರಣೆ ಆಗ್ತಾ ಇದ್ದಂತೆ ನಾಯಕನನ್ನ ಅದ್ದೂರಿಯಾಗಿ ತೋರಿಸಲಾಗುತ್ತೆ. ಹನುಮಾನ್ ಅನ್ನೋ ಟೈಟಲ್ ಇಟ್ಟು ಮಂಗನ ಕೈಯಿಂದ ಮಾವಿನಕಾಯಿ ಕಸಿಯೋದು ಯಾವ ನ್ಯಾಯ ಅಂತ ಅನಿಸಿದ್ರು ಆ ಮಾವಿನಕಾಯಿಯನ್ನ ಮಕ್ಕಳಿಗೆ ಕೊಟ್ಟಾಗ ಓಹ್ ಇದು ಸರಿ ಅನ್ಸುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿದ್ದು ನಾಯಕನ ಗುರಿ. ಸ್ನೇಹಿತನಿಗೆ ಸಮಸ್ಯೆ ಬಂದಾಗ ನಾನಿದ್ದೇನೆ ಅಂತ ಬಂದು ಪೆಟ್ಟು ತಿನ್ನೋ ನಾಯಕ ಒಬ್ಬ ಕಳ್ಳ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಹೀರೋ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದ ಹಾಗೆ ಹೀರೋಯಿನ್ಗಾಗಿ ಜಾಸ್ತಿ ಹೊತ್ತು ಕಾಯೋ ಕೆಲಸವನ್ನ ನಿರ್ದೇಶಕರು ಕೊಡೋದಿಲ್ಲ. ನಾಯಕ ನಾಯಕಿಯರ ಪರಿಚಯ ಬಾಲ್ಯದಿಂದ ಅನ್ನೋದರ ಜೊತೆಗೆ ನಾಯಕಿಯನ್ನ ಆಗಾಗ ರಕ್ಷಣೆ ಮಾಡ್ತಾ ಇದ್ದಿದ್ದು ಹನುಮಂತನೇ ಅನ್ನೋದನ್ನ ಪ್ರೇಕ್ಷಕರಿಗೇನೋ ತಿಳಿಸ್ತಾರೆ. ಆದ್ರೆ ಅದು ನಾಯಕಿಗೆ ಗೊತ್ತಾಗೋದಕ್ಕೆ ಸಮಯ ಹಿಡಿಯುತ್ತೆ. ಹನುಮಂತನಿಗೆ ಅಕ್ಕನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಇವನೊಬ್ಬ ಕಳ್ಳ ಅನ್ನೋದು ಊರಿಗೆ ಗೊತ್ತಿರೋವಾಗ ಅಕ್ಕನಿಗೆ ಗೊತ್ತಿಲ್ಲದೆ ಇರುತ್ತಾ? ಹನುಮಂತ ಏನೇ ಮಾಡಿದ್ರೂ ಅಕ್ಕನಿಗೆ ಬೇಗ ತಲುಪುತ್ತೆ. ಈ ಮಧ್ಯೆ ಊರಿನ ಸಮಸ್ಯೆ ಏನು ಅನ್ನೋದನ್ನ ಕೂಡ ಒಂದರ ನಂತರ ಒಂದರಂತೆ ಹೇಳ್ತಾ ಹೋಗ್ತಾರೆ ಡೈರೆಕ್ಟರ್. ದೇಶವೇ ಮುಂದುವರೆದಿದ್ರೂ ಆ ಊರಲ್ಲಿ ಪಾಳೆಗಾರಿಕೆ ಇತ್ತು ಅನ್ನೋದು ವಿಶೇಷ. ಪಾಳೆಗಾರಿಕೆ ವಿರುದ್ಧ ನಾಯಕಿ ದನಿ ಎತ್ತಿದ್ರಿಂದ ಮುಂದೆ ಇವಳಿಗೆ ಅಪಾಯ ಕಾದಿದೆ ಅನ್ನೋದು ಗೆಸ್ ಮಾಡೋ ರೀತಿಯಲ್ಲೇ ಇರುತ್ತೆ. ಆದ್ರೆ ಆ ಅಪಾಯ ನೆಕ್ಸ್ಟ್ ಮೊಮೆಂಟ್ ನಲ್ಲೇ ಬರುತ್ತೆ ಅನ್ನೋದು ಸರ್ಪ್ರೈಸ್. ಬಾಲ್ಯದಿಂದಲೂ ಅವಳನ್ನ ಕಾಪಾಡ್ತಾ ಇದ್ದ ನಾಯಕ ಮತ್ತೆ ಅವಳ ನೆರವಿಗೆ ಬಂದ್ರೂ ಗುರುತು ಹಿಡಿಯದಂತೆ ಮಾಡೋದು ಕಗ್ಗತ್ತಲು. ನಾಯಕನ ಹೆಸರು ಹನುಮಂತ ಆದ್ರೂ ಇನ್ನೂ ಅನುಗ್ರಹ ಆಗಿರದ ಕಾರಣ ಸಾವಿನ ಸಮೀಪ ಹೋಗೋ ಅವಕಾಶ ಬರುತ್ತೆ. ಈ ಮಧ್ಯೆ ಕಾಣಿಸಿಕೊಳ್ಳೋ ಸನ್ಯಾಸಿ ಯಾರು ಅನ್ನೋದನ್ನ ತಿಳಿಯೋದಕ್ಕೆ ಕೊನೆವರೆಗೂ ಕಾಯ್ಬೇಕಾಗತ್ತೆ. ಮಾರಣಾಂತಿಕ ಹಲ್ಲೆ ಆಗಿರೋ ನಾಯಕ ನದಿಯಲ್ಲಿ ಮುಳುಗಿದಾಗ ಅದೇನೋ ಅಪರೂಪದ ವಸ್ತು ಸಿಕ್ಕಿಬಿಡುತ್ತೆ. ಆಗ್ಲೇ ನೆನಪಾಗೋದು ಇಷ್ಟೊತ್ತು ಸಿನಿಮಾ ಟೈಟಲ್ ಯಾಕೆ ಬಂದಿರಲಿಲ್ಲ ಅಂತ. ಆ ಅಪರೂಪದ ವಸ್ತುವೇ ಚಿತ್ರದ ದಿಕ್ಕನ್ನ ಬದಲಿಸುತ್ತೆ ಅನ್ನೋದು ಮುಂದಿನ ಕ್ಷಣದಿಂದಲೇ ಗೊತ್ತಾಗ್ತಾ ಹೋಗುತ್ತೆ. ಗೋಲಿ ಆಡ್ಕೊಂಡು ಬೆಳೆದವನಿಗೆ ರುಧಿರ ಮಣಿಯ ಮಹತ್ವ ಗೊತ್ತಿಲ್ಲದೆ ಇದ್ರೂ ವಿಧಿಯಾಟ ಅನ್ನೋ ಹಾಗೆ ಅದರ ಪ್ರಭಾವ ಗೊತ್ತಾಗ್ತಾ ಹೋಗುತ್ತೆ. ಅದು ಯಾರ ಕೈ ತಲುಪಿದೆ ಅನ್ನೋದನ್ನ ಎಲ್ಲೋ ಕುಳಿತು ಗುರುತು ಹಿಡಿದಿರ್ತಾರೆ ಆ ಸನ್ಯಾಸಿ. ರುಧಿರ ಮಣಿಯಿಂದ ಗಾಯಗಳೆಲ್ಲ ಮಾಯವಾಗಿದೆ. ವಿಶೇಷ ಶಕ್ತಿ ಬಂದಿದೆ. ಆದ್ರೆ ಆ ಶಕ್ತಿಗೂ ಒಂದು ವ್ಯಾಲಿಡಿಟಿ ಇರುತ್ತೆ. ಅದು ಗೊತ್ತಾಗೋ ಹೊತ್ತಿಗೆ ಹನುಮಂತ ಒಂದಷ್ಟು ಏಟನ್ನ ತಿನ್ನಬೇಕಾಗತ್ತೆ. ಇನ್ನು ಆ ವಿಶೇಷ ಶಕ್ತಿಯನ್ನ ಊರಿಗೆ ಪ್ರದರ್ಶಿಸಿದ್ರೂ ಅದು ನಾಯಕಿಯ ಕಣ್ಣಿಗೆ ಕಾಣೋದಕ್ಕೂ ಸಮಯ ಹಿಡಿಯುತ್ತೆ. ಈ ಟೆಕ್ನಾಲಜಿ ಅನ್ನೋದು ಎಷ್ಟು ಮುಂದುವರೆದಿದೆ ಅಂದ್ರೆ ಈತನ ಪವರ್ ವರ್ಲ್ಡ್ ವೈಡ್ ತಿಳಿಯೋದಕ್ಕೆ ಅದೆಷ್ಟು ಟೈಮ್ ಬೇಕಾಗುತ್ತೋ ಗೊತ್ತಿಲ್ಲ. ಆದ್ರೆ ಅದು ಯಾರನ್ನ ತಲುಪಬೇಕೋ ಅವರನ್ನ ಈಸಿಯಾಗಿ ತಲುಪಿರುತ್ತೆ. ಎಐ ನಂತ ಟೆಕ್ನಾಲಜಿ ಇದ್ರೂ ಇದು ರಿಯಲ್ ಪವರ್ ಅಂತಲೇ ನಂಬಿ ಹನುಮಂತನನ್ನ ಹುಡುಕಿಕೊಂಡು ವಿಲನ್ ಬರ್ತಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಲಾಜಿಕ್ ಮಿಸ್ ಅನಿಸಿದ್ರು ಅಚ್ಚರಿ ಏನಿಲ್ಲ.
ಊರಿಗೆ ಮಾರಕವಾಗಿದ್ದ ಪಾಳೆಗಾರನನ್ನ ವಿಶೇಷ ಶಕ್ತಿಯಿಂದ ಹನುಮಂತ ಬಡಿದು ಬಗ್ಗಿಸಿಬಿಟ್ರು. ಅದರ ಅಚ್ಚರಿಯ ಛಾಯೆ ಮುಗಿಯೋದ್ರೊಳಗೆ ವಿಲನ್ ಎಂಟ್ರಿ ಆಗಿರುತ್ತೆ. ಈ ಊರಿನ ಅಭಿವೃದ್ಧಿಗೆ ಬಂದಿದ್ದೀವಿ ಅಂತ ಆತನೇನೋ ಹೇಳ್ದ ಸರಿ, ಆದ್ರೆ ಅದನ್ನ ಒಬ್ರಲ್ಲ ಇಬ್ರಲ್ಲ ಒಂದು ಊರೇ ನಂಬುತ್ತೆ ಅಂದಾಗ ಮತ್ತೆ ಲಾಜಿಕ್ ನೆನಪಾಗುತ್ತೆ. ಎಲ್ಲರನ್ನ ನಂಬಿಸಿದ್ದಾಯ್ತು, ಈಗ ಆ ಪವರ್ ಎಲ್ಲಿದೆ ಅಂತ ತಿಳಿದುಕೊಳ್ಳೋದೇ ಬಿಗ್ ಟಾಸ್ಕ್. ಈ ಹೊತ್ತಲ್ಲಿ ಅರ್ಧ ಸಿನಿಮಾ ಮುಗಿದಿರುತ್ತೆ. ಈ ಪವರ್ ರಹಸ್ಯ ಏನು ಅಂತ ತಿಳಿದುಕೊಳ್ಳೋದಕ್ಕೆ ವಿಲನ್ ನಾನಾ ರೀತಿಯ ಪಾಡು ಪಡ್ತಾನೆ. ಆಗೆಲ್ಲ ರಿವೀಲ್ ಆಗೋದು ನಾಯಕನ ಪವರ್. ಊರಿನ ಸಮಸ್ಯೆಯನ್ನೆಲ್ಲ ಸರಿ ಮಾಡ್ತಾ ಇದ್ದ ನಾಯಕನಿಗೆ ತನ್ನ ಅಕ್ಕನ ಜೀವನ ಯಾಕೆ ಹೀಗಾಯ್ತು ಅನ್ನೋದು ಮಾತ್ರ ಗೊತ್ತಾಗಿರೋದಿಲ್ಲ. ಗೊತ್ತಾಗ್ತಾ ಇದ್ದಂತೆ ಹನುಮಂತನಿಗೆ ಜವಾಬ್ದಾರಿ ಬಂದು ಬಿಡುತ್ತೆ. ಈ ಮಧ್ಯೆ ರುದಿರಮಣಿ ಬಗ್ಗೆ ವಿಲನ್ಗೆ ಗೊತ್ತಾಗುತ್ತೆ. ಇಷ್ಟು ಹೊತ್ತು ಹೇಳದೆ ಉಳಿದಿರೋ ಒಂದು ವಿಷಯ ಅಂದ್ರೆ ಹನುಮಂತ ಯಾರು ಅಂತ ನಾಯಕಿಗೆ ಗೊತ್ತಿಲ್ಲ ಅನ್ನೋದು. ಅದಕ್ಕೂ ಕೂಡ ಒಂದು ಒಳ್ಳೆ ಫೈಟಿಂಗ್ ಸೀನ್ ಇದೆ. ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಹಾಡನ್ನು ಕೂಡ ಜೊತೆಗೆ ಸೇರಿಸಲಾಗಿದೆ. ಎಲೆಕ್ಷನ್ ವಿಚಾರ ಒಂದು ಲೈನ್ ನಲ್ಲಿ ಬಂದು ಹೋದ್ರು ಅಲ್ಲಿ ಮುಖ್ಯವಾಗೋದು ಬೆಂಡ್ ಆಗಿದ್ದ ಪಾಳೆಗಾರನ ಬಾಡಿಯನ್ನ ಹನುಮಂತ ರಿಪೇರಿ ಮಾಡಿ ಹೋಗ್ತಾನೆ ಅನ್ನೋದು. ಈಗ ವಿಲನ್ ಉದ್ದೇಶ ಏನು ಅನ್ನೋದು ಹನುಮಂತನಿಗೆ ಗೊತ್ತಾಗಿದೆ. ಈ ಮಧ್ಯೆ ಅಟ್ಯಾಕ್, ತಲೆಗೆ ಪೆಟ್ಟು ಬಿದ್ದು ಕೆಳಗೆ ಬೀಳೋ ಹನುಮಂತ. ಆದ್ರೂ ಹನುಮಂತ ಬುಲೆಟ್ಗಳನ್ನೆಲ್ಲ ಎದುರಿಸಿ ಜಬರ್ದಸ್ತಾಗಿ ಫೈಟ್ ಮಾಡ್ತಾನೆ. ಈಗ ರಿವೀಲ್ ಆಗೋದು ಸನ್ಯಾಸಿಯ ಪವರ್. ಕಳೆದು ಹೋದ ರುದಿರಮಣಿಯನ್ನ ಮತ್ತೆ ಹಿಂದಿರುಗಿಸಿ ಹೋಗ್ತಾನೆ ಆ ಸನ್ಯಾಸಿ. ಅಂತೂ ಇಂತೂ ಅಕ್ಕನಿಗೆ ಮದುವೆ ಆಗೋ ಟೈಮ್ ಬಂತು ಅನ್ನೋವಾಗ್ಲೇ ಮತ್ತೆ ಡೇಂಜರ್ ಸಿಗ್ನಲ್. ರುದಿರಮಣಿಗಾಗಿ ಮಂಟಪಕ್ಕೆ ಬರ್ತಾನೆ ವಿಲನ್. ಅದನ್ನ ಕೇಳೋ ರೀತಿ, ಹನುಮಂತನ ಮೇಲೆ ಎಲ್ರಿಗೂ ಒಂದು ಕ್ಷಣ ಅಸಹ್ಯವಾಗುವಂತೆ ಮಾಡೋ ಸ್ಟೈಲ್ನಿಂದ ಒಂದು ವಿಚಾರ ಅರ್ಥ ಆಗುತ್ತೆ. ಅದೇನಂದ್ರೆ ಹನುಮಂತನನ್ನ ಡೈರೆಕ್ಟರ್ ಕಳ್ಳ ಮಾಡಿದ್ದು ಯಾಕೆ ಅಂತ. ಸಾವಿಗೂ ಮುನ್ನ ಅಕ್ಕನನ್ನ ಹೀರೋ ರೀತಿ ತೋರಿಸ್ಬೇಕು ಅನ್ನೋ ಉದ್ದೇಶ ಯಾಕೆ ಬಂತೋ ಗೊತ್ತಿಲ್ಲ. ಅಂತಿಮವಾಗಿ ಗಾಯ ಆಗೋದು ಹೀರೋ ಮನಸ್ಸಿಗೆ, ವಿಲನ್ ಕಣ್ಣಿಗೆ. ಜೀವನವೇ ಮುಗಿದು ಹೋಯ್ತು ಅಂತ ಒಂಟಿಯಾಗಿ ಕುಳಿತಿದ್ದವನಿಗೆ ಮೋಟಿವೇಟ್ ಮಾಡೋದು ಆ ಸನ್ಯಾಸಿ. ರುದಿರಮಣಿ ನಿನಗೆ ಸಿಕ್ಕಿದ್ಯಾಕೆ, ನಿನ್ನಿಂದ ಆಗ್ಬೇಕಾಗಿರೋ ಕೆಲಸ ಏನು, ಇದೆಲ್ಲವನ್ನ ಹೇಳ್ತಾ ಇದ್ದಂತೆ ಅಂತಿಮ ಯುದ್ಧಕ್ಕೆ ವೇದಿಕೆ ಸಜ್ಜಾಗಿರುತ್ತೆ. ಸ್ವಾರ್ಥ ಸಾಧನೆಗೆ ಊರನ್ನೇ ಮಾರಣ ಹೋಮ ಮಾಡ್ತಾನೆ ಅಂತ ಗೊತ್ತಾದಾಗ್ಲೇ ಪ್ರಾಣ ಸ್ನೇಹಿತನನ್ನ ಕೊಲ್ಲೋದಕ್ಕೆ ಮುಂದಾಗಿರ್ತಾನೆ ವಿಲನ್. ಆದ್ರೆ ಆ ಪ್ರಾಣ ಸ್ನೇಹಿತ ಪ್ರಾಣ ಉಳಿಸಿಕೊಂಡು ಹೀರೋ ಜೊತೆ ಸೇರಿರ್ತಾನೆ ಅನ್ನೋದು ಟ್ವಿಸ್ಟ್. ಪಾಳೆಗಾರನಿಗೆ ಜೀವದಾನ ಕೊಟ್ಟಿದ್ಯಾಕೆ ಅನ್ನೋದು ಕೂಡ ರಿವೀಲ್ ಆಗ್ತಾ ಹೋಗುತ್ತೆ. ಅಂತಿಮ ಯುದ್ಧದ ಸೀನ್ಗಳನ್ನ ಚೆನ್ನಾಗೆ ಕಟ್ಟಿಕೊಡಲಾಗಿದೆ. ಸೂಪರ್ ಹೀರೋ ಅಂದ್ಮೇಲೆ ಒಂದು ಪರ್ಟಿಕ್ಯುಲರ್ ಕಾಸ್ಟ್ಯೂಮ್ ಇರ್ಬೇಕಲ್ವಾ, ಅದು ಕೂಡ ಕ್ಲೈಮ್ಯಾಕ್ಸ್ ಹೊತ್ತಲ್ಲೇ ರಿವೀಲ್ ಆಗುತ್ತೆ. ವಿಲನ್ ಅದೆಷ್ಟೇ ಬಲಶಾಲಿಯಾಗಿದ್ರು ಕೊನೆಗೆ ಗೆಲ್ಲೋದು ಹೀರೋ ಅನ್ನೋದು ಇಲ್ಲೂ ಕೂಡ ನಿಜವೇ ಆಗುತ್ತೆ. ಆದ್ರೆ ಕೊನೆಯ 10 ನಿಮಿಷಗಳು ಭಾಗ 2ಕ್ಕೆ ನೀಡೋ ಹಿಂಟ್ಗಳು ನಿಜವಾಗ್ಲೂ ರೋಚಕವಾಗಿದೆ. ಕುತೂಹಲವನ್ನ ಡಬಲ್ ಮಾಡುತ್ತೆ. ಕ್ಲೈಮ್ಯಾಕ್ಸ್ ಅನ್ನ ನಾನ್ ಹೇಳೋದಕ್ಕಿಂತ ನೀವು ನೋಡಿದ್ರೆ ಆ ಕಿಕ್ಕೇ ಬೇರೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ, ಬಾಲನಟನಾಗಿ ತೆಲುಗು ಆಡಿಯನ್ಸ್ಗೆ ಪರಿಚಯವಿದ್ದ ತೇಜ ಸಜ್ಜಾ ಹೀರೋ ಆಗಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಆದ್ರೆ ಹನುಮಾನ್ ಅವರನ್ನ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗಿರೋದ್ರಲ್ಲಿ ಡೌಟೇ ಇಲ್ಲ. ಅಮೃತ ಅಯ್ಯರ್ ನಿಜವಾಗ್ಲೂ ಬ್ಯೂಟಿಫುಲ್, ಆದ್ರೆ ಆ ಮೂಗುತಿ ಅವರಿಗೆ ಸೂಟ್ ಆಗ್ಲಿಲ್ವೇನೋ ಅನ್ನಿಸ್ತು. ಹೀರೋ ಸ್ನೇಹಿತನ ಪಾತ್ರದಲ್ಲಿ ಮಾಡಿರೋ ನಟನ ಆಕ್ಟಿಂಗ್ ಕೂಡ ಚೆನ್ನಾಗಿದೆ. ಅಂದಹಾಗೆ ಇಡೀ ಕಥೆಯಲ್ಲಿ ಹನುಮಂತನಿಗೆ ಆಗಾಗ ಸಿಗೋ ಕೋತಿಯದ್ದು ಕೂಡ ಪ್ರಮುಖ ಪಾತ್ರ ಅನ್ನೋದನ್ನ ಮರೆಯೋ ಹಾಗಿಲ್ಲ. ವಿಲನ್ ಆಗಿ ವಿನಯ್ ರೈ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ವೆನ್ನಿಲಾ ಕಿಶೋರ್ ಕಾಮಿಡಿ ಟೈಮಿಂಗ್ ಸೂಪರ್. ಇನ್ನು ಇಡೀ ಸಿನಿಮಾ ವಿಜುವಲ್ ಟ್ರೀಟ್ ಅಂದ್ರೆ ಖಂಡಿತ ತಪ್ಪಿಲ್ಲ. ಸಿನಿಮಾ ಟೀಮ್ ಹೇಳಿಕೊಂಡಿರೋ ಬಜೆಟ್ಗೆ ಇದು ದೊಡ್ಡ ಸಾಧನೆಯೇ ಸರಿ. ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಸೂಪರ್. ಅದರಲ್ಲಿ ಆಗಾಗ ಕೇಳಿಬರೋ ರಾಮ್ ಅನ್ನೋ ಶಬ್ದ ಸಿನಿಮಾ ಮುಗಿದ ಮೇಲೂ ಕಿವಿಯಲ್ಲಿ ಮೊಳಗುತ್ತೆ. ಇನ್ನು ಡೈರೆಕ್ಷನ್ ನಲ್ಲಿ ಪ್ರಶಾಂತ್ ವರ್ಮಾ ಗೆದ್ದಿದ್ದಾರೆ. ಯಾರ್ಯಾರು ಈ ಸಿನಿಮಾ ಇನ್ನೂ ನೋಡಿಲ್ವೋ ಜಿಯೋ ಸಿನಿಮಾ ಅಥವಾ ZEE5 ನಲ್ಲಿ ನೋಡಬಹುದು. ಯಾವ್ದಾದ್ರೂ ಸಿನಿಮಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.